ಅಂತ ಇಲ್ಲೇ ಒಂದು ಸಾಕ್ಷಿ ಕೊಟ್ಟಂಗಾಯ್ತು. ಅದೇ ಟೈಮ್ಗೆ ಯಶ್ ಸರ್ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಒಂದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ತರ ಇದೆ. ಎಲ್ಲ ಹಿರಿಯರಿಗೂ ಈಗ ಯಶ್ ಸರ್ ಈಗ ತಾನೇ ಬಂದಿದ್ದಾರೆ. ಅವರೆಲ್ಲರಿಗೂ ನಾವು ನಮ್ಮ ಚಿತ್ರತಂಡದ ಪರವಾಗಿ ನಾವು ಸ್ವಾಗತ ಕೊಡ್ತಿದ್ದೇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಕೆಲವೊಂದ್ಸಲ ಮುಂದೇನಾಗುತ್ತೆ ಅಂತ ಒಂದು ಸೂಚನೆ ಇಲ್ಲೇ ಸಿಗುತ್ತೆ ಅಂತೆ. ಆ ರೀತಿ ಆಯ್ತು. ಆರ್ಟ್ ಬಗ್ಗೆ, ಸೆಟ್ ಬಗ್ಗೆ ಸಿಕ್ಕಾಪಟ್ಟೆ ಖುಷಿಯಿಂದ ಮಾತಾಡ್ತಾ ಇದ್ವಿ. ಅದಕ್ಕೆ ಎಸ್ ಹೌದು ಇದು ಅದ್ಭುತವಾಗಿದೆ ಅಂತ ಹೇಳೋ ಥರನೇ ಅದೇ ಟೈಮ್ಗೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಸರ್ ಅವ್ರು ಬಂದಿದ್ದಾರೆ. ಯಶ್ ಅವ್ರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಈ ಬ್ಯೂಟಿಫುಲ್ ಕಾರ್ಯಕ್ರಮಕ್ಕೆ. ಸೊ ನಮ್ಮ ರವಿ ಸಂತೆಹಕ್ಲು ಸರ್ ಹೇಳ್ದಂಗೆ ನಮ್ಮ ತೋಳಲ್ಲಿ ಶಕ್ತಿ ಇತ್ತು, ಟೀಮಲ್ಲಿ ಬಲ ಇತ್ತು, ಇಷ್ಟು ಅದ್ಭುತವಾದಂತಹ ಕೆಲಸ ಆಯಿತು ಅಂತ ಹೇಳಿದ್ರು. ಬಹುಶಃ ನಾವು ಸಿನಿಮಾ ನೋಡ್ತಾ ಅಷ್ಟೇ ಶಕ್ತಿನ ತೋಳಲ್ಲಿ ತಗೊಂಡೋಗ್ಬೇಕು ಚಪ್ಪಾಳೆ ತಟ್ಟೋದಕ್ಕೆ. ಅಂಥ ಅದ್ಭುತವಾದ ಸೆಟ್ಸ್ ಇಡೀ ಸಿನಿಮಾದುದ್ದಕ್ಕೂ ನಾವು ನೋಡ್ತೀವಿ ಅಂತ ಹೇಳ್ತಾ, ಮಾತಿನ ನಡುವೆ ಒಂದು ಬ್ಯೂಟಿಫುಲ್ ಹಾಡನ್ನ ಕೇಳ್ತಾ ಹೆಜ್ಜೆ ಹಾಕುವಂಥ ಸಮಯ. ಯಾಕಂದ್ರೆ ಅದೇ ಥರ ಸಿನಿಮಾದಲ್ಲೂ ಕೂಡ ಹಾಡಿನ ಮ್ಯಾಜಿಕ್ ಶಿವಣ್ಣ ಜೊತೆ ನಡೀತಾನೆ ಇರುತ್ತೆ. ಸೊ ಆ ಬ್ಯೂಟಿಫುಲ್ ಹಾಡು ನೀವೆಲ್ಲರೂ ನೋಡಿ ಬಹಳ ಇಷ್ಟಪಟ್ಟಂಥ ರೇ 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 ಭಂಗಿಟು ಡೈಲಾಗ್ನಲ್ಲಿ ನಿಮ್ಮ ಫೇವ್ರೆಟ್ ಡೈಲಾಗ್ ಏನಾದರೂ ಕೇಳಕ್ಕೆ ಸಿಗುತ್ತಾ? ಹರ್ಷ ಮಾಸ್ಟರ್ ಗೊತ್ತಾಗೋದು ಬೇಡ, ಹಿಂಗೆ ಹೇಳಿ. ಇಲ್ಲ ಮೇಡಮ್, ನನಗೆ ಡೈಲಾಗ್ ಹೇಳಕ್ ಬರಲ್ಲ, ಬರೆಯೋದಕ್ಕಷ್ಟೇ ಬರೋದು. ಇವ್ರಿಗೆಲ್ಲ ಒಳ್ಳೆ ಟ್ರೈನಿಂಗ್ ಆಗಿದೆ. ಸಿನಿಮಾ ಕಥೆ ಆಗಲಿ ಡೈಲಾಗ್ ಆಗಲಿ ಎಲ್ಲ 29ನೇ ತಾರೀಕು ಕಾಯಿರಿ ಅಂತಿದ್ದೀರಾ ನೀವು. ಎನಿವೆ ಥ್ಯಾಂಕ್ ಯು ಸೋ ಮಚ್ ರಘು ಅವರೇ, ಥ್ಯಾಂಕ್ ಯು ವೆರಿ ಮಚ್. ಸೊ ಇಲ್ಲಿ ಡೈಲಾಗ್ ಕೇಳಕ್ ಸಿಕ್ಕಿಲ್ಲ, ಬಟ್ ಇವರ ಡೈಲಾಗ್ಸ್ ಖಂಡಿತವಾಗ್ಲೂ 29ನೇ ತಾರೀಕು ನಂತರ ಥಿಯೇಟರ್ನಲ್ಲಿ ಆ ಬಿಸಿಲು ಆ ಚಪ್ಪಾಳೆ ಅದ್ರ ಜೊತೆನೇ ಕೇಳೋಣ ಅಂತ ಹೇಳ್ತಾ, ಕಾಸ್ಟ್ಯೂಮ್ಸ್ ಡೈಲಾಗ್ಸ್ನ ಜೊತೆ ಬಹಳ ಮುಖ್ಯವಾಗಿ ಈ ಸಿನಿಮಾದ ಪೋಸ್ಟರ್, ಟೀಸರ್, ಟ್ರೈಲರ್ ಎಲ್ಲ ನೋಡಿದಾಗ ವಾವ್ ಅನ್ಸದ್ದು ಸೆಟ್ಗಳು. ಅದೆಂಥ ಅದ್ಭುತವಾದ ಸೆಟ್ಗಳನ್ನ ಈ ಟ್ರೈಲರಲ್ಲಿ ನೋಡಿದ್ವಿ. ವಿ ಆರ್ ಆಲ್ ವೇಟಿಂಗ್ ಅದಕ್ಕೆ ಸಿನಿಮಾ ನೋಡೋದಕ್ಕೆ ಹೆಂಗಿರ್ಬೋದು ಪ್ರತಿ ಫ್ರೇಮ್ 2-2.5 ಗಂಟೆ ಥಿಯೇಟರಲ್ಲಿ ನೋಡಿದಾಗ ಅಂತ. ಹಾಗಾಗಿ ಆರ್ಟ್ ಡೈರೆಕ್ಟರ್ನ ವೇದಿಕೆ ಮೇಲೆ ಕರೆಯೋದಕ್ಕೆ ಇಷ್ಟಪಡ್ತೀವಿ. ಲೆಟ್ಸ್ ಆಲ್ ಪ್ಲೀಸ್ ವೆಲ್ಕಮ್ ರವಿ ಸಂತೆಹಕ್ಲು ಸರ್ ಆನ್ ಸ್ಟೇಜ್. ಸರ್, ಫಸ್ಟ್ ಆಫ್ ಆಲ್ ಒಂದು ಜೋರ ಚಪ್ಪಾಳೆ. ನಿಮ್ಮ ಅದ್ಭುತವಾದ ಶ್ರಮ, ನಿಮ್ಮ ಕ್ರಿಯೇಟಿವಿಟಿ ಪ್ರತಿ ಫ್ರೇಮ್ನಲ್ಲೂ ಕಾಣಿಸ್ತಾ ಇದೆ. ಏನು ಹೇಳೋಕೆ ಇಷ್ಟಪಡ್ತೀರಾ? ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಮೇಡಮ್ ಕೇಳ್ತಾ ಇದ್ರು. ಸೊ ಡೈರೆಕ್ಟರ್ ತಲೆಯಲ್ಲಿ 100 ಕನಸುಗಳಿತ್ತು, ನಿರ್ಮಾಪಕರ ಹತ್ರ ತೋಳ್ನಲ್ಲಿ ಬಲ ಇತ್ತು, ನಮಗೆ ಕೆಲಸದ ಹಸಿವು ಇತ್ತು. ಅದನ್ನ ಕೊಟ್ಟಿದ್ರು ಎಲ್ಲರನ್ನು. ಅದನ್ನ ಒಂದು ಪ್ರೂವ್ ಮಾಡೋಣ ಅಂತ ಹೇಳ್ಬಿಟ್ಟು ಇಡೀ ತಂಡ ಎಲ್ಲ ಸೇರ್ಕೊಂಡ್ಬಿಟ್ಟು, ನಾನು ಒಬ್ಬನೇ ಅಲ್ಲ, ನಮ್ಮ ಕಾಸ್ಟ್ಯೂಮ್ನವರು, ಮೇಕಪ್ನವರು ಎಲ್ಲರಿಗೂ ಚಾಲೆಂಜ್ ವರ್ಕ್ ಇತ್ತು. ಸೊ ಡೈರೆಕ್ಟರ್ದು ಬಹಳ ಕನಸಿನ ಚಿತ್ರ ಆಗಿತ್ತಿದು. ಸೊ ನಾನು ಸತತವಾಗಿ ಅವ್ರ ಜೊತೆ 3ನೇ ಚಿತ್ರವನ್ನು ಕೂಡ ಮಾಡ್ತಾ ಇದ್ದೆ. ಬಜರಂಗಿ 1 ಕೂಡ ನಾನೇ ಮಾಡಿದ್ರಿಂದ ನಮಗದು ತುಂಬ ಚಾಲೆಂಜ್ ಆಗಿ ಕೊಟ್ಟಿದ್ರು. ಅದನ್ನು ನೀವು ಯಶಸ್ವಿ ನಿರ್ವಹಿಸಿದೆ ಅಂತ ಅಂದ್ಕೊಂಡಿದ್ದೀವಿ. ನೋಡಿ, ನಿಮ್ಮ ಆರ್ಟ್ ಎಷ್ಟು ಭರ್ಜರಿಯಾಗಿ ಸಿನಿಮಾದಲ್ಲಿ ಸೌಂಡ್ ಮಾಡುತ್ತೆ ಅಂತ ಇಲ್ಲೇ ಒಂದು ಸಾಕ್ಷಿ ಕೊಟ್ಟಂಗಾಯ್ತು. ಅದೇ ಟೈಮ್ಗೆ ಯಶ್ ಸರ್ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಒಂದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ತರ ಇದೆ. ಎಲ್ಲ ಹಿರಿಯರಿಗೂ ಈಗ ಯಶ್ ಸರ್ ಈಗ ತಾನೇ ಬಂದಿದ್ದಾರೆ. ಅವರೆಲ್ಲರಿಗೂ ನಾವು ನಮ್ಮ ಚಿತ್ರತಂಡದ ಪರವಾಗಿ ನಾವು ಸ್ವಾಗತ ಕೊಡ್ತಿದ್ದೇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಕೆಲವೊಂದ್ಸಲ ಮುಂದೇನಾಗುತ್ತೆ ಅಂತ ಒಂದು ಸೂಚನೆ ಇಲ್ಲೇ ಸಿಗುತ್ತೆ ಅಂತೆ. ಆ ರೀತಿ ಆಯ್ತು. ಆರ್ಟ್ ಬಗ್ಗೆ, ಸೆಟ್ ಬಗ್ಗೆ ಸಿಕ್ಕಾಪಟ್ಟೆ ಖುಷಿಯಿಂದ ಮಾತಾಡ್ತಾ ಇದ್ವಿ. ಅದಕ್ಕೆ ಎಸ್ ಹೌದು ಇದು ಅದ್ಭುತವಾಗಿದೆ ಅಂತ ಹೇಳೋ ಥರನೇ ಅದೇ ಟೈಮ್ಗೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಸರ್ ಅವ್ರು ಬಂದಿದ್ದಾರೆ. ಯಶ್ ಅವ್ರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಈ ಬ್ಯೂಟಿಫುಲ್ ಕಾರ್ಯಕ್ರಮಕ್ಕೆ. ಸೊ ನಮ್ಮ ರವಿ ಸಂತೆಹಕ್ಲು ಸರ್ ಹೇಳ್ದಂಗೆ ನಮ್ಮ ತೋಳಲ್ಲಿ ಶಕ್ತಿ ಇತ್ತು, ಟೀಮಲ್ಲಿ ಬಲ ಇತ್ತು, ಇಷ್ಟು ಅದ್ಭುತವಾದಂತಹ ಕೆಲಸ ಆಯಿತು ಅಂತ ಹೇಳಿದ್ರು. ಬಹುಶಃ ನಾವು ಸಿನಿಮಾ ನೋಡ್ತಾ ಅಷ್ಟೇ ಶಕ್ತಿನ ತೋಳಲ್ಲಿ ತಗೊಂಡೋಗ್ಬೇಕು ಚಪ್ಪಾಳೆ ತಟ್ಟೋದಕ್ಕೆ. ಅಂಥ ಅದ್ಭುತವಾದ ಸೆಟ್ಸ್ ಇಡೀ ಸಿನಿಮಾದುದ್ದಕ್ಕೂ ನಾವು ನೋಡ್ತೀವಿ ಅಂತ ಹೇಳ್ತಾ, ಮಾತಿನ ನಡುವೆ ಒಂದು ಬ್ಯೂಟಿಫುಲ್ ಹಾಡನ್ನ ಕೇಳ್ತಾ ಹೆಜ್ಜೆ ಹಾಕುವಂಥ ಸಮಯ. ಯಾಕಂದ್ರೆ ಅದೇ ಥರ ಸಿನಿಮಾದಲ್ಲೂ ಕೂಡ ಹಾಡಿನ ಮ್ಯಾಜಿಕ್ ಶಿವಣ್ಣ ಜೊತೆ ನಡೀತಾನೆ ಇರುತ್ತೆ. ಸೊ ಆ ಬ್ಯೂಟಿಫುಲ್ ಹಾಡು ನೀವೆಲ್ಲರೂ ನೋಡಿ ಬಹಳ ಇಷ್ಟಪಟ್ಟಂಥ ರೇ 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 ಸರ್, 1 ನಿಮಿಷ ಸರ್. ಇಲ್ಲ, ಅವ್ರು ಬರ್ತಾರೆ. ಅವರು ನಾವು
ನಾನೇನು ಹೇಳ್ಬೇಕಾಗೇ ಇಲ್ಲ, ನಮ್ಮ ಜನರೇ ಹೇಳ್ಬಿಟ್ರು ಬರ್ಲೇಬೇಕು ಅಂತ. ಅಲ್ಲ ಜಯಣ್ಣ, ಇಂಥ ಅದ್ಭುತವಾದಂಥ ಸಿನಿಮಾಗಳು ಒಂದಾದ್ಮೇಲೆ ಒಂದು ಕೊಡ್ತೀರಾ, ನೀವು ವೇದಿಕೆ ಮೇಲೆ ಬಂದಿಲ್ಲ ಅಂದ್ರೆ ಅದು ಕಾರ್ಯಕ್ರಮ ಕಂಪ್ಲೀಟ್ ಹೆಂಗಾಗುತ್ತೆ? ದಯವಿಟ್ಟು ಬಜರಂಗಿ 2 ಎಲ್ಲರನ್ನ ಸೈಲೆಂಟ್ ಆಗಿ ನೋಡೋ ಹಾಗೆ ಮಾಡ್ತಾ ಇದೆ ಟ್ರೈಲರೇ. ಈ ಸಿನಿಮಾದ ಬಗ್ಗೆ ಏನು ಹೇಳ್ತೀರಾ ಸರ್? ಫಸ್ಟ್ ಟೈಮ್ ಸ್ಟೇಜ್ ಹತ್ತಿದ್ದೀರಿ, ಕಾಲು ಕೈಯೆಲ್ಲ ನಡೀತಾವೆ. ನಂಗೆ ಖುಷಿ ಆಗ್ತಾ ಇದೆ ಅವ್ರನ್ನ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಕರ್ಸಿದೀನಿ ಅಂತ. ಎಲ್ರಿಗೂ ನಮಸ್ಕಾರ. ಅಣ್ಣ ಮಾತಾಡಿ ಸರಿ, ಎಸ್ ಸರ್. ಭೋಗಣ್ಣ ಮಾತಾಡ್ತಾರೆ. ಅಯ್ಯೋ ಎಲ್ರಿಗೂ ನಮಸ್ಕಾರ. ನನ್ನ ಗಂಟ್ಲು ಸರಿಗಿಲ್ಲ, ನಾನು ಮಾತಾಡಲ್ಲ. ಸರ್, ನನ್ನ ಗಂಟ್ಲಿನ ಅಷ್ಟು ಪವರ್ ನಾನು ನಿಮ್ಮಿಬ್ರಿಗೆ ಕೊಡ್ತೀನಿ. ಆ ಪವರ್ ಹೋಗ್ತಾ ಇದೆಯಲ್ಲ ಗೊತ್ತಿಲ್ಲ, ಬಟ್ ಈಗ ಮಾತು ಬರುತ್ತೆ ಸರ್. ಇಲ್ಲ 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 ಇಲ್ಲ, ಒಂದೇ ಒಂದು. ನಾವು ಕುತ್ಕೊಂಡು ಮಾತಾಡೋದು ಸ್ವಲ್ಪ ಆರಾಮಾಗಿ ಮಾತಾಡ್ತೀವಿ, ನಿಂತ್ಕೊಂಡ್ರೆ ಸ್ವಲ್ಪ ಮೈಕ್ 2 ಚೇರ್ ಹಾಕ್ತೀರಾ ಇಲ್ಲಿ? ಅವ್ರು ಕೂತ್ಕೊಂಡ್ರೆ ಮಾತಾಡ್ತಾರಂತೆ. ಅರ್ಜೆಂಟ್ ಆಗಿ 2 ಚೇರ್ ವೇದಿಕೆ ಮೇಲೆ ಪ್ಲೀಸ್. ಸರಿ. ಜೈನ ಸರ್ ಹೇಳಿದ್ರು ನಾನು ಕೂತ್ಕೊಂಡಾದ್ರೆ ಮಾತಾಡ್ತೀನಿ. ತಪ್ಪಾಗುತ್ತೆ. ಏನಾಗಲ್ಲ ಸರ್, ಕೂತ್ಕೊಂಡು ಮಾತಾಡಿ. ನಾನೇನೋ ಜೋಕ್ ಮಾಡ್ದಮ್ಮ, ಅದನ್ನೇ. ಸರಿ, ವೇದಿಕೆ ಮೇಲಿರೋ ಎಲ್ರಿಗೂ ನಮಸ್ಕಾರ. ಮೀಡಿಯಾದವ್ರಿಗೆ ಎಲ್ರಿಗೂ ನಮಸ್ಕಾರ. ಅಮ್ಮ ಅಲ್ಲಿಂದ ಹೇಳ್ಕೊಂಬತ್ತೀನಿ. ಭಾವನಾ ಅವರೇ, ಶ್ರುತಿ ಮೇಡಮ್ ಅವರೇ, ಗೀತಕ್ಕ, ಅಣ್ಣ ಶಿವಣ್ಣ, ಯಶ್ ಅವರೇ, ಅಪ್ಪು ಸರ್, ಎಲ್ರಿಗೂ, ರಿಷಬ್ ಶೆಟ್ರು ಸಾರಿ, ದಿನಕರ್ ಅವರು, ಶ್ಯಾಮ ಅವರು, ಸಂತೋಷ್ ಆನಂದ್ರ, ಎಲ್ರಿಗೂ ನಮಸ್ಕಾರ ಹೇಳ್ತಾ, ನಿಮ್ಮ ಏನ್ ಮಾತಾಡೋದು ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ. ನಿಮ್ ಎಲ್ರೂ ಆಶೀರ್ವಾದ ನಮ್ಮಿಬ್ರು ತಲೆ ಮೇಲೆ ಇರ್ಲಿ, ಬಜರಂಗಿ 2 ಮೇಲೆ ಇರ್ಲಿ. ಥ್ಯಾಂಕ್ ಯು ಸರ್. ಈ ಸಿನಿಮಾನೇ ಮಾತಾಡುವಂಥ ಅದ್ಭುತವಾದ ಸಿನಿಮಾ ಕೊಟ್ಟಿದ್ದೀರಾ. ಆ ಬಜರಂಗಿ 2 ಸಿನಿಮಾದ ಟ್ರೈಲರ್ ಮಾತಾಡ್ತಾ ಇದೆ. ಆ ಪ್ರತಿಯೊಂದು ಕಾಸ್ಟ್ಯೂಮು, ಅಣ್ಣನ್ ಗೆಟಪ್, ಆ ಡೈಲಾಗ್ಸು ಮಾತಾಡುತ್ತೆ ಅನ್ನೋ ನಂಬಿಕೆ ನಮಗಿದೆ. ಅಪ್ಪು ಸರ್ ವೇದಿಕೆ ಮೇಲಿರೋವಾಗ್ಲೇ ಮತ್ತೊಬ್ಬರನ್ನ ವೇದಿಕೆ ಮೇಲೆ ಆಹ್ವಾನಿಸೋದಕ್ಕೆ ಇಷ್ಟಪಡ್ತೀನಿ. ಇವರು ಪವರ್ ಕೊಟ್ಟರು ಈ ಸಿನಿಮಾಗೆ, ಸ್ಟೇಜ್ಗೆ. ಅವರು ಒಂಥರ ಶುಭ ಶಕುನ ಅಂತ ಹೇಳಬೇಕು. ಯಾಕಂದ್ರೆ ಬಜರಂಗಿ 1 ಟ್ರೈಲರ್ ರಿಲೀಸ್ ಮಾಡಿದವ್ರೆ ಅವರು, ಒಂಥರ ಗೋಲ್ಡನ್ ಶಾಮು ಲಕ್ಕನ್ನ ಕೊಟ್ಟವರು. ಇವಾಗ ಬಜರಂಗಿ 2 ಪ್ರೀ ರಿಲೀಸ್ಗೂ ಕೂಡ ಬಂದಿದ್ದಾರೆ. ಅವರೇ ನಮ್ಮ ಕರ್ನಾಟಕದ ಪ್ರೈಡ್, ನಮ್ಮ ಹೆಮ್ಮೆಯ ರಾಕಿ ಬಾಯ್, ರಾಕಿಂಗ್ ಸ್ಟಾರ್ ಯಶ್ ಅವರು ಇದೀಗ ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀವಿ. ಯಶ್ ಸರ್, ನೀವು ಒಂಥರ ಗೋಲ್ಡನ್ ಚಾಮ್ ಇದ್ದಂಗೆ ಈ ಬಜರಂಗಿ ಅನ್ನೋ ಹೆಸರು ಬಂದಾಗ್ಲೇನೆ. ಸೊ ಅಲ್ಲಕ್ ಹಾಗೆ ಕಂಟಿನ್ಯೂ ಆಗ್ಬೇಕು. ಎಲ್ರಿಗೂ ನಮಸ್ಕಾರ. ಯಾವ ಚಾಮೆಲ್ಲ ಏನು ಇಲ್ಲ. ಬಜರಂಗಿ ನೋಡ್ಬೇಕಾದ್ರೆ ಬಜರಂಗಿ 1ಗೆ ತ್ರಿವೇಣಿ ಥಿಯೇಟ್ರಲ್ಲಿ ಹೋಗಿದ್ವಿ. ಅವಾಗ್ಲೂ ಫ್ಯಾನ್ ಆಗಿ ಹೋಗಿದ್ದು, ಇವಾಗ್ಲೂ ಫ್ಯಾನ್ ಆಗಿ ಬಂದಿರೋದು. ಅಪ್ಪು ಸರ್ ಆಗ್ಲಿ, ಶಿವಣ್ಣ ಆಗ್ಲಿ, ಅವ್ರ ಬಗ್ಗೆ ಒಂದು ಮಾತು ಹೇಳ್ತೀನಿ. ಯಾವತ್ತು ಈ ಚಿತ್ರೋದ್ಯಮ ಇದೆಯಲ್ಲ, ಯಾರು ಅದ್ರಲ್ಲಿ ಒಂದು ಗೆಲುವು ಕಾಣ್ತಾರೆ ಅಥವಾ ಹಿರಿಯರು ಇರ್ತಾರೆ, ಅವ್ರು ಹೇಗೆ ನಡ್ಕೋತಾರೆ ಅಥವಾ ಅವ್ರು ಹಾಕೊಡೋ ದಾರಿ ಅಂದ್ರೆ ಅದು ಇಡೀ ಚಿತ್ರರಂಗ ನಡೆಯುತ್ತೆ. ಇವರೆಲ್ಲ ನಾವು ಬರೋ ಟೈಮಲ್ಲಿ ಚಿಕ್ಕ ಮಕ್ಕಳು ಹಂಗಂದ್ರೆ ಇವರು ಇದು ಮಾಡ್ತಾರೆ. ನಾನು ಕಾಲೇಜ್ ಡೇಸಲ್ಲಿ, ಸ್ಕೂಲ್ ಡೇಸಲ್ಲಿ ಇವರು ಡ್ಯಾನ್ಸ್ ನೋಡಿ, ಇವ್ರ ಫೈಟ್ ನೋಡಿ, ಇವ್ರ ತರ ಡ್ಯಾನ್ಸ್ ಮಾಡಬೇಕು, ಇವ್ರ ತರ ಫೈಟ್ ಮಾಡಬೇಕು ಅಂತ ಇನ್ಸ್ಪೈರ್ ಆಗಿ ಸಿನಿಮಾ ಇಂಡಸ್ಟ್ರಿಗೆ ಬಂದವರು. ಶಿವಣ್ಣ ಬಿಡಿ, ನಾನು ಹುಡ್ದಾಗ ಅವ್ರ ಇಂಡಸ್ಟ್ರಿಗೆ ಎಂಟರ್ ಆಗಿರೋರು, ಅವಾಗ ಹೀರೋ ಅವರು. ನಾವೆಲ್ಲ ಲಕ್ಕಿ ಚಾಮು, ಇಂಥ ಲಕ್ಕು ಇದು ಎಲ್ಲ ಎಲ್ಲೆಲ್ಲೋ ನೋಡೋಗಿದೆ ಅವರು. ಅವೆಲ್ಲ ಭ್ರಮೆಗಳಲ್ಲಿ ಬದುಕಬಾರ್ದು ಮನುಷ್ಯ. ಸತ್ಯವಾಗ್ಲೂ ಒಂದು ಮಾತು ಹೇಳ್ತೀನಿ, ಇವರು ನಡ್ಕೊಳ್ಳೋ ರೀತಿ, ನಾವೆಲ್ಲ ಇವತ್ತು ಯಾರೇ ಯಂಗ್ಸ್ಟರ್ಸ್ ಬಂದ್ರು ಹೆಂಗ್ ನಡ್ಕೋಬೇಕು ಅನ್ನೋದನ್ನ ದಾರಿ ಹಾಕೊಟ್ಟವರು ಶಿವಣ್ಣ ಆಗ್ಲಿ, ಅಪ್ಪ ಅವರಾಗ್ಲಿ, ಎಲ್ಲ ನಮ್ಮ ಸೀನಿಯರ್ಸ್ಗಳು ಅಂತ ಹೇಳ್ಬೋದು. ಯಾಕಂದ್ರೆ ಯಾವತ್ತು ಹೊಸದಲ್ಲಿ ಏನು ಆಗಿಲ್ದಿದ್ದಾಗ ಯಾರು ಯಾರನ್ನ ಗೌರವಿಸ್ತಾರೋ, ಯಾವ ರೀತಿ ಟ್ರೀಟ್ ಮಾಡ್ತಾರೋ ಅದು ಮನ್ಸಲ್ಲಿ ಉಳ್ಕೊಂಡ್ಬಿಡುತ್ತೆ. ಬೆಳೆದ ಮೇಲೆ, ಸಕ್ಸಸ್ ಸಿಕ್ಕದ ಮೇಲೆ ಎಲ್ಲ ಬರ್ತಾರೆ, ಪ್ರಪಂಚ ಇಡೀ ನಿಮ್ಮ ಹಿಂದೆ ಇರುತ್ತೆ, ಕಿರ್ಚುತ್ತೆ, ಕೆಲಸ ಆಗ್ಬೇಕು ಅಂತ ಕೆಲವರು ಇನ್ನೂ ಸ್ವಲ್ಪ ಟಾಪ್ ಗೇರಿಸ್ತಾರೆ, ಸೆಕೆಂಡ್ರಿ.
ಏನು ಆಗಿಲ್ದಿದ್ದಾಗೂ ಮನುಷ್ಯನಿಗೆ ಅದೇ ಬೆಲೆ ಕೊಡೋರು, ಏನಾದ್ಮೇಲೂ ಬೆಲೆ ಕೊಡೋರು ಯಾರಿರ್ತಾರೆ ಅವ್ರಿಗೆ ನಾವು ಯಾವತ್ತೂ ಹೈಯೆಸ್ಟ್ ರೆಸ್ಪೆಕ್ಟ್ ಕೊಡಬೇಕು. ಆ ಕ್ಯಾಟಗರಿಲಿ ಶಿವಣ್ಣ ಅವರು ಅಪ್ಪವರು ಯಾವತ್ತೂ ಮುಂದೆ ಇರ್ತಾರೆ. ಅಂಡ್ ಡಾಕ್ಟರ್ ರಾಜ್ಕುಮಾರ್ ಅವರ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಾವೆಲ್ಲ ಒಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ, ನಮ್ಮ ಮನೇಲೆ ನಮ್ಮ ತಾಯಿಯೊಬ್ರು ಫ್ಯಾನು. ಅವ್ರು ಯಾವ ಲೆವೆಲ್ಗೆ ನಮ್ಮ ಭ್ರಮೆಗಳನ್ನೆಲ್ಲ ಇಳಿಸ್ತಾ ಇರ್ತಾರೆ ಅಂದ್ರೆ, ಚಿಕ್ಕ ವಯಸ್ಸಲ್ಲಿ ಅವ್ರು ನೋಡಿರೋ ಇದು ಅಥವಾ ಓದಿರೋ ಇಂಟರ್ವ್ಯೂಗಳು ಪ್ರತಿಯೊಂದು ಹಂತದಲ್ಲೂ ಅದು ತುಂಬಿಕೊಂಡವರು. ನಾನು ಯಾವುದೋ ಒಂದು ಮೊಗ್ಗಿನ ಮನಸ್ಸು ಶೂಟಿಂಗಲ್ಲಿ ಯಾಣದಲ್ಲಿ ನಾನು ಹೋಗಿ ಈ ಥರ ಎಲ್ಲ ಇಷ್ಟು ಕಿಲೋಮೀಟರ್ ನಡ್ಕೊಂಡು ಹೋಗಿದ್ದೆ, ಎಷ್ಟು ಕಷ್ಟಪಟ್ಟೆ ಗೊತ್ತಾ ಅಂತ ತಕ್ಷಣ, ನೀವು ಹೋಗೋವ್ರಿಗೆ ಸ್ವಲ್ಪ ಕಾರು ಜೀಪ್ ಎಲ್ಲ ರೆಡಿ ಆಗಿದೆಯಂತೆ, ಅಣ್ಣವ್ರು ಯಾವುದೋ ಟೈಮಲ್ಲಿ ಶೂಟಿಂಗ್ ಮಾಡಿದಾಗ ಕೆಳಗಡೆಯಿಂದ ನಡ್ಕೊಂಡು ಹೋಗಿದ್ರಂತೆ. ಸರಿ ಓಕೆ ಅನ್ಕೋ, ಇನ್ನೇನೋ ಒಂದೇನೋ ಹೇಳಕ್ ಹೋಗ್ತೀವಿ, ನೀವೇನ್ರ ಮಾಡೋದು ಆ ಕಾಲದಲ್ಲಿ ಅವೆಲ್ಲ ಮಾಡಿಬಿಟ್ಟಿದಾರೆ ಬಿಡ್ರು ಅಂತ. ಸೊ ಹಂಗೆ ನಮ್ಗಳಿಗೆ ಇಡೀ ಇಂಡಸ್ಟ್ರಿಲಿ, ಕನ್ನಡ ಇಂಡಸ್ಟ್ರಿಲಿ ಯಾರಿಗೂ ಯಾವ ಭ್ರಮೆ ಬರಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಆ ವ್ಯಕ್ತಿ ಅಷ್ಟೆಲ್ಲ ಮಾಡಿ ಅದೇನು ಒಬ್ಬ ನಟನಾಗಿ ಏನೇನೆಲ್ಲ ಎಂಜಾಯ್ ಮಾಡ್ಬೋದು, ಸ್ಟಾರ್ಡಮ್ ಇರ್ಬೋದು, ಸಕ್ಸಸ್ ಇರ್ಬೋದು, ಪ್ರೀತಿ ಇರ್ಬೋದು, ಎಲ್ಲ ಎಂಜಾಯ್ ಮಾಡಿ ಹೋಗಿದ್ದಾರೆ. ಅವ್ರ ಇಂಡಸ್ಟ್ರಿಯಲ್ಲಿ ಅವ್ರು ಹಾಕಿರೋ ಮರದಲ್ಲಿ ಆ ನೆರಳಲ್ಲಿ ಬದುಕ್ತಿರೋ ಎಲ್ಲ ನನ್ನ ಸ್ನೇಹಿತರು, ಹೊಸ ಡೈರೆಕ್ಟರ್ಗಳು ಅಥವಾ ನಮ್ಮ ದಿನಕರ್ ಸರ್ ಇದ್ದಾರೆ, ಅವರೆಲ್ಲರೂ ಇಂಡಸ್ಟ್ರಿ ಒಂದಂತೂ ಹೇಳಕ್ ಇಷ್ಟಪಡ್ತೀನಿ, ಇವತ್ತು ಸಖತ್ ಖುಷಿ ಆಯ್ತು ನನಗೆ. ವೆರಿ ಪಾಸಿಟಿವ್ ವೈಬ್. ಸಿನಿಮಾ ಅನ್ನೋದು ಯುದ್ಧ ಭೂಮಿ, ರಣರಂಗ ಅದೆಲ್ಲ ಅಲ್ಲ, ಪ್ರತಿಭೆ. ಇದು ಸಮುದ್ರ, ನಿನ್ನ ಕೆಪಾಸಿಟಿ ಇದೆಯಾ, ನೀನ್ ಈಜ್ಬೋದು. ಯಾವ್ದೋ ಬಾವಿ ಆದ್ರೆ ನಿನ್ ಕೈ ಇನ್ನೊಬ್ರಿಗೆ ಟಚ್ ಆಗುತ್ತೆ ಅಥವಾ ಇದಾಗುತ್ತೆ ಅಂತ ಹೇಳ್ತಾರೆ. ಸಮುದ್ರ ನಿನ್ ಕೆಪಾಸಿಟಿ ಗುರು, ನೀನ್ ಈಜ್ಕೋ ತಾಕತ್ತಿದ್ರೆ, ಇಲ್ಲ ಮುಳ್ಕೊಂಡ್ಬಿಡ್ತೀಯ. ಸೊ ಅದು ನಾನು ಪ್ರತಿಯೊಬ್ಬರಿಗೂ ಹೇಳೋ ವಿಷಯ ಏನಂದ್ರೆ, ಒಟ್ಟಾಗಿರೋಣ, ಎಲ್ಲ ಚೆನ್ನಾಗಿರೋಣ, ಖುಷಿಯಾಗಿರೋಣ, ಪ್ರೀತಿಯಿಂದ ಈ ಇಂಡಸ್ಟ್ರಿ ಗೌರವದ ಕಡೆ ಎಲ್ಲರೂ ಕೆಲಸ ಮಾಡೋಣ ಅನ್ನೋದು ನನ್ನ ಒಂದು ಆಸೆ. ಎಲ್ಲ ಕೂತಿರುವಂತ ಪ್ರತಿಭೆಗಳು ಇಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರೂ ನಮ್ಮ ಇಂಡಸ್ಟ್ರಿ ಹೆಮ್ಮೆನ ತುಂಬಾ ಮೇಲ್ ತಗೊಂಡು ಹೋಗಿದ್ದಾರೆ, ಇನ್ನೂ ತಗೊಂಡು ಹೋಗ್ತಾರೆ ಅನ್ನೋದು ನನ್ನ ನಂಬಿಕೆ. ನಿಮ್ಮೆಲ್ಲರ ಪ್ರೀತಿ ಆರೈಕೆ ಇದೇ ರೀತಿ. ಅಂಡ್ ಜಯಣ್ಣ ಬೋಗಣ್ಣ ಅವ್ರ ಬಗ್ಗೆ ಒಂದು ಮಾತು ಹೇಳಲೇಬೇಕು ನಾನು. ಲೈಸಂತು ವಾರ್ನಿಂಗ್ ಬ್ರದರ್ಸ್ ಅಂತೆಲ್ಲ ನೀನು ಈಗ ಹಾಕತ್ತೀನಿ ನಿನ್ನ ಪ್ರೀತಿಯಿಂದ ಅಣ್ಣ, ನಿಜವಾಗ್ಲೂ ವಾರ್ನಿಂಗ್ ಬ್ರದರ್ಸೇ. ಆದ್ರೆ ಆ ವಾರ್ನಿಂಗು ನಮ್ಮನ್ನ ಸರಿಯಾದ ದಾರಿಯಲ್ಲಿ ನಡೆಸುತ್ತೆ. ನಾನು ಅದನ್ನ ಹೇಳಕ್ ಇಷ್ಟಪಡ್ತೀನಿ. ನಾನಿವತ್ತು ಈ ಜಾಗದಲ್ಲಿ ನಿಂತಿದ್ದೀನಿ ಅಂದ್ರೆ ನನ್ನ ನಂಬಿ ನನ್ನ ಜೊತೆ 5 ಸಿನಿಮಾ ಮಾಡಿದಂತ ನಿರ್ಮಾಪಕರು ಜಯಣ್ಣ ಬೋಗಣ್ಣ ಅವ್ರಿಗೆ ನಾನು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸಿನಿಮಾಗಳು ಮಾಡೋ ಹಂತದಲ್ಲಿ ಇವನೇನ್ ಗುರು ಹೇಳೋದು ಈ ತರ ಆ ತರ ಅಂತ ಸಾಕಷ್ಟು ಜನ ಇರ್ತಾರೆ. ಬಟ್ ಆ ಟೈಮಲ್ಲಿ ನಂಬಿ ಹೇಳಿದ್ದೆಲ್ಲ ಜೊತೆಲಿ ಒಂದು ಪಾಸಿಟಿವ್ ಎನರ್ಜಿಲಿ ಬಂದಿದ್ದಕ್ಕೆ ನನ್ನ ಜೀವನದಲ್ಲಿ ನನಗೇನೋ ಒಂದು ಸಕ್ಸಸ್ ಸಿಕ್ತು ಅಂತ ಹೇಳ್ಬೋದು. ಹರ್ಷ ಬಗ್ಗೆ ಮಾತಾಡ್ಬೇಕು. ಸಾರ್ಗೀರ್ ಅಂತೆಲ್ಲ ಕರೆದ್ರೆ ಇನ್ನೊಂದ್ಸಲ ಬರಲ್ಲ ಹರ್ಷ. ನಾನು ಅದು ಜೆನ್ಯೂನ್ ಆಗಿ ಫ್ರೆಂಡ್ ಅಂದ್ಮೇಲೆ ಫ್ರೆಂಡ್ ತರನೇ ಮಾತಾಡ್ಸ್ಬೇಕು. ಈಗ ನಾನು ಸಾರ್ಗೀರನ್ನೆಲ್ಲ ಅಂತೀನಿ ಅಂತ ಎಕ್ಸ್ಪೆಕ್ಟ್ ಮಾಡ್ಕೋಬೇಡ. ನಾನು ಹೋಗೋಬಾ ಅಂತ ನಿಂತೀನಿ. ನನ್ನ ಪ್ರೀತಿಯ ಗೆಳೆಯ, ತುಂಬಾ ಕಷ್ಟಪಡುವಂತ ವ್ಯಕ್ತಿ. ಪ್ರತಿ ಹಂತದಲ್ಲೂ ಎಷ್ಟು ಹೆಗಲ ಮೇಲೆ ಅವನು ಹೊರೋದಕ್ಕಿಂತ ಜಾಸ್ತಿ ಭಾರ ಹೊತ್ಕೊಂಡು ಮಾಡ್ತಾ ಇರ್ತಾನೆ. ಈ ಸಿನಿಮಾ ಮಾಡಬೇಕಾದ್ರೆ ಅವ್ನ ವಿಷನ್ ಏನಿತ್ತು, ವಿಜುವಲ್ ಕ್ವಾಲಿಟಿ ಯಾವ ರೀತಿ ತರಬೇಕು ಅನ್ನೋದನ್ನ ಅವ್ನು ಪ್ರತಿ ಹಂತದಲ್ಲೂ ಮಾತಾಡ್ತಿದ್ದ. ಆ ರೀತಿ ತಂದಿದ್ಯಾ ಹರ್ಷ, ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ. ಲಾಕ್ ಡೌನ್ ಆಗಿ ಮನೇಲಿ ಕೂತು ಯಾರನ್ನು ಮೀಟೇ ಮಾಡಿರಲಿಲ್ಲ, ಮಾತಾಡೋ ಅವಕಾಶ ಇರಲಿಲ್ಲ ಮೋಸ್ಟ್ಲಿ ಅದಕ್ಕೆ. ಅಂಡ್ ಶ್ರುತಿ ಅಮ್ಮ ಸೂಪರ್ ಆಗಿ ಕಾಣಿಸ್ತಿದ್ದೀರಾ. ನಾವು ಜಿಮ್ಮಲ್ಲಿ ಅವ್ರದ್ದು ಈ ಸ್ಟೋರಿ ನಾನು ಹೇಳ್ಬೇಕು. ಇದು ಶುರು ಆಗೋಕ್ಕಿಂತ ಮುಂಚೆ ಅವ್ರು ಪ್ರಿಪೇರ್ ಆಗ್ತಿದ್ದ ಪ್ರೋಸೆಸ್ನ ತುಂಬಾ ಹತ್ರದಿಂದ ನೋಡಿರೋ ನಾನೇ. ನಮ್ಮ ಕಿಟ್ಟಿ ಸರ್ ಜಿಮ್ಗೆ ಬರೋರವರು ಜಿಮ್ಗೆ ಬಂದು ಅವ್ರು ಹೇಳಿದ್ರು ಸಖತ್ ಕಷ್ಟಪಡ್ತಾ ಇದ್ರು. ನಾವು ಆಗ್ತಾನೆ ಅಂದ್ರೆ ಏನೋ ವರ್ಕೌಟ್ ಮಾಡಕ್ ಹೋಗೋ ಅಷ್ಟರಲ್ಲಿ ಅವ್ರು ಫುಲ್ ಬೆವ್ತ್ಬಿಟ್ಟು ರೆಡಿ ಆಗಿರೋರು. ನಾವ್ ಹಿಂಗ್ ನೋಡಿದ್ರೆ ಸಾಕು ಸುಮ್ಮನೆ ಒಂದು ಆಕ್ಷನ್ ಮಾಡೋರು. ಅಕ್ಕ ಓಕೆನಾ ಅಂದ್ರೆ ಹಿಂಡು ಬಿಟ್ಟಿದೀನಿ ಅಂತ. ಸೊ ಅವಾಗ ಹೇಳಿದ್ರು ಅವರು, ಏನ್ ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀರಾ ಈ ಫಿಲ್ಮ್ಗೆ, ಏನ್ ಇಷ್ಟೊಂದು ಕಷ್ಟ ಪಡ್ತಾ ಇದೀರಕ್ಕ, ಸ್ಲಿಮ್ ಆಗ್ಬೇಕು ಅಂತನಾ ಅಂತ. ಇಲ್ಲ, ವಿಲನ್ ಆಗ್ಬೇಕು ಅಂತಿದ್ದೀನಿ, ವಿಲನ್ ಆಗ್ಬೇಕು ಅಂತನ. ಅವಾಗ ಹೇಳಿದ್ರು ಈ ತರದೊಂದು ಬಾಟಲ್ ಅಂತ ಸಮಥಿಂಗ್ ಹೋಟೆಲಿ ನೋ ಬಾಟಲ್ ಮಣಿ, ಕರೆಕ್ಟ್. ಸೊ ಬಾಟಲ್ ಮಣಿ ಅಂತ ಅವ್ರು ಪ್ರಿಪೇರ್ ಆಗ್ತಿದ್ರು. ಹೀರೋಗಳು ಪ್ರಿಪೇರ್ ಆಗೋದನ್ನೆಲ್ಲ 6 ಪ್ಯಾಕ್ಸ್ ಅದು ಇದು ಮಾಡಿ ತೋರಿಸ್ಬೇಕಿತ್ತಲ್ವಾ ಅಕ್ಕ ರೆಡಿ ಆಗೋದನ್ನ. ಆ ಲೆವೆಲ್ಗೆ ರೆಡಿ ಆಗಿದ್ದಾರೆ ಅವರು. ಅಂಡ್ ಭಾವನಾ ಅವರು, ಶಿ ಇಸ್ ಅ ಫ್ಯಾಂಟಾಸ್ಟಿಕ್ ಆಕ್ಟ್ರೆಸ್. ಐ ಹ್ಯಾವ್ ಆಲ್ವೇಸ್ ಅಡ್ಮೈರ್ಡ್ ಯುವರ್ ವರ್ಕ್. ಸೊ ಒಂಥರ ಕನ್ನಡದ ಹೀರೋಯಿನ್ ತರನೇ ಅನ್ನಿಸ್ತಾರೆ ಅವರು ಪ್ರತಿ ಇದರಲ್ಲೂ ಮಾಡಿ. ಸೊ ಒನ್ಸ್ ಅಗೇನ್ ಯು ಲುಕಿಂಗ್
ಫ್ಯಾಬ್ಯುಲಸ್. ಗೀತಕ್ಕ, ರಾಧಿಕಾ, ನಾನು ಯಾವಾಗ್ಲೂ ಒಂದು ಅಂತ ಇರ್ತೀವಿ, ಶಿವಣ್ಣ ಈ ತರ ಏನೇ ಜಂಪ್ ಮಾಡ್ತಿರೋದು ಲೈಫಲ್ಲಿ ಕರೆಕ್ಟಾಗಿ ಅದಕ್ಕೊಂದು ತೂಕ ಬ್ಯಾಲೆನ್ಸು, ಆ ಒಂದು ಲೈಫ್ನ ಹಂಗೆ ಹಿಡಿಯೋದಕ್ಕೆ ನಿಮ್ಮೊಬ್ರು ಕೈಲೇ ಸಾಧ್ಯ. ಇದು ಇಲ್ಲಿರೋರು ಎಲ್ಲ ಒಪ್ಕೋತಾರೆ. ವಾಟ್ ಎವರ್ ಅವ್ರ ಸಕ್ಸಸ್ ಏನಿದ್ರು ಎಲ್ಲ ಅದಕ್ಕೆ ಮೇಜರ್ ಕ್ರೆಡಿಟ್ ನಿಮ್ಗೆ ಹೋಗುತ್ತೆ ಗೀತಕ್ಕ. ಅಷ್ಟೇ, ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ತುಂಬಾ ಮಾತಾಡಿದ್ದೀನಿ, ಕ್ಷಮಿಸಿ. ಇಲ್ಲ ಸರ್, ಬಹಳ ಅದ್ಭುತವಾಗಿ ನಿಮ್ಮ ಮಾತುಗಳು ನಾವೆಲ್ಲರೂ ಎಂಜಾಯ್ ಮಾಡ್ತಾ ಇದ್ವಿ. ನೀವು ಅಪ್ಪು ಸರ್ ಜೊತೆಯಾಗಿ ವೇದಿಕೆಯಲ್ಲಿ ಇರಬೇಕು ಅನ್ನೋದು ನನ್ನ ರಿಕ್ವೆಸ್ಟ್. ಎಸ್, ಇವತ್ತೇನೋ ಎಸ್ ಅಂತಿದ್ದಾರೆ, ನನ್ನ ಶಕುನ ಚೆನ್ನಾಗಿದೆ. ಇವರು ಹೇಳಿದ್ದು, ಯಶ್ ಸರ್ ಹೇಳಿದ ಮಾತು, ನಾನು ಶಿವಣ್ಣನ ದೊಡ್ಡ ಅಭಿಮಾನಿ. ಈ ಇಂಡಸ್ಟ್ರಿಗೆ ಖಂಡಿತವಾಗ್ಲೂ ಇವರ ಅಭಿಮಾನಿಯಾಗಿ ಬರದೇ ಇರೋ ನಾಯಕನೇ ಇಲ್ಲ. ಪ್ರತಿಯೊಬ್ಬರಿಗೂ ಇನ್ಸ್ಪಿರೇಷನ್ ಆಗಿ ನಿಂತಿದ್ದಾರೆ ಶಿವಣ್ಣ ಅವರು. ಅವರ ಎನರ್ಜಿ ಆಗಿರ್ಬೋದು, ಅವರ ಡಾನ್ಸ್ ಆಗಿರ್ಬೋದು, ಅವರ ಫಿಟ್ನೆಸ್ ಆಗಿರ್ಬೋದು. ಯಶ್ ಅವ್ರು ಹೇಳಿದ್ರು, ನಾನು ಸ್ಕೂಲ್ ಡೇಸಲ್ಲಿ ಶಿವಣ್ಣ ಅವ್ರು ಬಂದ್ಬಿಟ್ಟು ಮೆರೀತಾ ಇದ್ರು, ರಾರಾಜಿಸ್ತಾ ಇದ್ರು ಅಂತ. ಇವತ್ತಿಗೂ ಚಿರ ಯುವಕನಾಗಿ ಕಾಣುವಂಥ ನಮ್ಮ ಎವರ್ ಗ್ರೀನ್ ಹೀರೋ, ನಮ್ಮೆಲ್ಲರ ಪ್ರೀತಿಯ ಶಿವಣ್ಣ, ಕರುನಾಡ ಚಕ್ರವರ್ತಿ, ಹ್ಯಾಟ್ರಿಕ್ ಹೀರೋ, ಸೆಂಚುರಿ ಸ್ಟಾರ್ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಆನ್ ಸ್ಟೇಜ್. ಹ್ಯಾಟ್ರಿಕ್ ಹೀರೋ. ತುಂಬಾ ಓವರ್ ಆಕ್ಟಿಂಗ್ ಬೇಡ, ಸೈಲೆನ್ಸ್. ಶಿವಣ್ಣ, ನೀವು ಮಾತಾಡೋಕ್ಕಿಂತ ಮುಂಚೆ ಒಂದೇ ಮಾತು, ಶಿವಣ್ಣ ಲಾಂಗ್ ಎಷ್ಟು ಶಾರ್ಪ್ ಅಂಡ್ ಪವರ್ಫುಲ್. ಅವರ ಕಣ್ಣಲ್ಲಿ ನಾನು ಇವತ್ತು ನೋಡಿದ ಎಕ್ಸ್ಪ್ರೆಷನ್ ಕೂಡ ಅಷ್ಟೇ ಪವರ್ಫುಲ್ ಆಗಿತ್ತು. ಶಿವಣ್ಣ, ಪ್ಲೀಸ್ ನಿಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ಯಶ್ ಬಗ್ಗೆ ಮಾತಾಡಂಗೆ, ಯಶ್ ಹೇಳ್ತಾ ಇದ್ರು ಈ ಥರ ಫ್ಯಾನ್ ಅದು. ನಾನು ಫಸ್ಟ್ ಯಶ್ನ ನೋಡ್ಬೇಕಾರೆ, ಫಸ್ಟ್ ಫಿಲ್ಮ್ ನೋಡ್ಬೇಕಾದ್ರೆ ಬಂದು ಹೇಳ್ತಿದ್ದೆ, ಯಶ್ ತುಂಬಾ ಚೆನ್ನಾಗಿ ನಂಗೆ ಡ್ಯಾನ್ಸರ್ಸ್ ಅಂದ್ರೆ ತುಂಬಾ ಇಷ್ಟ. ಅಪ್ಪು ವೆರಿ ಗುಡ್ ಡ್ಯಾನ್ಸರ್ ಅಗೈನ್. ಅಂಡ್ ಅದಕ್ಕೆ ಮುಂಚೆ ವಿನೋದ್ ರಾಜ್ ಅಷ್ಟೇ, ವಿನೋದ್ ರಾಜ್ ತುಂಬಾ ಚೆನ್ನಾಗಿ ಮಾಡ್ತಿದ್ರು. ಅದಾದ್ಮೇಲೆ ಶಶಿಕುಮಾರ್ ತುಂಬಾ ಚೆನ್ನಾಗಿ. ಒಂದ್ ನಿಮಿಷ ಯಾಕೆ 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 ಆಮೇಲೆ ಶಶಿಕುಮಾರ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು, ಸೂಪರ್ ಡ್ಯಾನ್ಸರ್ ಅಗೇನ್. ಅಪ್ಪು ಅಂಡ್ ಯಶ್, ಐ ಥಿಂಕ್ ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಈವನ್ ಯಾರು ಚಿರಂಜೀವಿ ಸರ್ಜಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಧ್ರುವ ಸರ್ಜಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಯಶ್ ಅಂತೂ ಒಂದು ಹ್ಯಾಂಡ್ಸಮ್ ಪರ್ಸನಾಲಿಟಿ, ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣ್ತಾರೆ. ನಾನು ಹೇಳ್ತಾರೆ ಯಾವಾಗ ಯಶ್ ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣ್ತಾರೆ, ನಂಗೆ ನೋಡಿದ ತಕ್ಷಣ ಖುಷಿ ಆಗೋದು ಯಶ್ನ. ಅದಾದ್ಮೇಲೆ ಸಾಕಷ್ಟು ಫಿಲ್ಮ್ ಮಾಡ್ಕೊಂಡ್ ಬರ್ಬೇಕಾದ್ರೆ ತಮಸ್ಸುಲಿ ಒಂದು ಸ್ಮಾಲ್ ಪಾತ್ರ, ಒಂದು ನಮ್ಮ ಜೊತೆಲಿ ಒಂದು ಗೆಸ್ಟ್ ಆಗಿ ಬಂದು ಮಾಡ್ಬಿಟ್ಟು ಹೋದ್ರು. ಸುಮ್ಮನೆ ಬಂದು ಒನ್ ಡೇ ತುಂಬಾ ಖುಷಿ ಆಯ್ತು. ಅಂದ್ರೆ ಒಂದು ಹೆಲ್ದಿ ದಿಸ್ ಒನ್. ಆಮೇಲೆ ಎಲ್ಲಾ ಸಿನಿಮಾನು ಅಷ್ಟೇನೆ. ಆಲ್ಮೋಸ್ಟ್ ನಾನು ಒಂದು ಯಾವ್ದೋ ಶೂಟಿಂಗ್ ಮಾಡ್ಬೇಕಾದ್ರೆ ಜಾನು ಸಿನಿಮಾ ನೋಡ್ತಾ, ಜೈನನ್ ಫೋನ್ ಮಾಡಿ ಹೇಳಿದ್ದೆ, ಅಣ್ಣ ಜಾನು ಸಿನಿಮಾ ನೋಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಸಿನಿಮಾ ಅಂತ. ಐ ಥಿಂಕ್ ಅವ್ರು ಬೆಳೆದಿದ್ದ ರೀತಿ, ಆಟಿಟ್ಯೂಡ್ ಇರಬೇಕು. ಆದ್ರೆ ಅವ್ರಿಗೆ ಪಾಸಿಟಿವ್ ಆಟಿಟ್ಯೂಡ್ ಇದೆ, ನೆಗೆಟಿವ್ ಇಲ್ಲ. ನಾನು ಹಿಂಗ ಆಗ್ಬೇಕನ್ನೋ ಒಂದು ಇದಿಲ್ಲ, ಒಂದು ಜಂಬ ಇಲ್ಲ. ಯಾವತ್ ನೋಡಿದ್ರು ಅದೇ ಪ್ರೀತಿ. ಇವತ್ತು ಇಂಡಿಯಾ ಲೆವೆಲ್ ಎಷ್ಟು ಫೇಮಸ್ ಆಗಿರ್ಬೋದು, ಆದ್ರೂ ಆ ಪ್ರೀತಿ ವಿಶ್ವಾಸ ಇದೆಯಲ್ಲ, ಫಸ್ಟ್ ಹೆಂಗಿತ್ತು ಹಂಗೆ ಇದೆ. ಅದು ಹೆಂಗ್ ಬರುತ್ತೆ ಅಂದ್ರೆ, ಒಳ್ಳೆತನ ಇದ್ರೆ ಒಳ್ಳೇದು ಯಾವಾಗಲೂ ಬದ್ದೆ ಬರುತ್ತೆ. ಅಷ್ಟೇ. ನನ್ನ ತಮ್ಮನ ಬಗ್ಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಏನಾಗ ನಾನು ಬರೀ ಅಂತ ಅವನ ಬಗ್ಗೆನೇ ಹೋಗ್ತಾ ಇರ್ತೀನಿ ಅಂತ ಹೇಳ್ಬಿಡ್ತಾರೆ. ಯಾಕಂದ್ರೆ ನಾನು ಹೇಳೋದಲ್ಲ ಸತ್ಯನೇ. ಯಾಕಂದ್ರೆ ಅವ್ನು ನನ್ನ ಫ್ಯಾನ್ ಅಂತಾನೆ, ನಾನು ಅವ್ನ ಫ್ಯಾನ್ ಯಾವಾಗ್ಲೂ ಆಗ್ಬಿಟ್ಟೆ. ಅದು ನಿಜ ಕೊಡೋ, ಅದು ಪದೇ ಪದೇ ಹೇಳೋ ಅವಶ್ಯಕತೆ ಇಲ್ಲ. ಅಂಡ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್, ವಂಡರ್ಫುಲ್ ಆಕ್ಟರ್, ನೋ ಡೌಟ್ ಅಬೌಟ್ ಇಟ್. ನಮ್ ಸಂತು ಹತ್ರ ಶಿವಣ್ಣಂಗ್ ಒಂದು ಸಿನಿಮಾ ಇದೆ, ತುಂಬಾ ವರ್ಷದಿಂದ ಹೇಳ್ತಿದ್ದಾನೆ, ಬೇಗ ಮಾಡೋದು. ಪಾಪ ಅವರು ಆಕ್ಚುಲಿ ಇವಾಗ ಈಸ್ ಕಮಿಂಗ್ ಅಪ್ ಅಂಡ್ ಲಾಟ್ ಆಫ್ ಫಿಲ್ಮ್. ಇವಾಗ ಇದು ಅಪ್ಪುದು ರಿವರ್ತ್ ಮುಗಿತ್ತು, ನೆಕ್ಸ್ಟ್ ಜಗ್ಗೇಶ್ವರ್ ಸಿನಿಮಾ ಮಾಡ್ತಾರೆ, ಅಪ್ಪು ಜೊತೆ ಇನ್ನೊಂದು ಸಿನಿಮಾ ಮಾಡ್ತಾ ಇದಾರೆ. ಅದಾದ್ಮೇಲೆ ಎಲ್ಲೋಗ್ತಾರೆ, ನನ್ನ ಸಿನಿಮಾ ಮಾಡ್ಲೇಬೇಕು. ये चीज़ी ऐसा क्या, ये चीज़ी ऐसा ಅಷ್ಟೇ. ಆ ಥರ ಮಸ್ತ್ ಚೀಸ್ ಬಡಿ ಹೇ ಮಸ್ತ್ ಮಸ್ತ್. ಅದಾದ್ಮೇಲೆ ಶಿವಣ್ಣ ಡಾನ್ಸ್ ಅಲ್ಲಿ ಕಿಂಗು.
ಅಪ್ಪು ಸಾರು ಡಾನ್ಸ್ ಅಲ್ಲಿ ಕಿಂಗು, ಯಶ್ ಸಾರು ಡಾನ್ಸ್ ಅಲ್ಲಿ ಕಿಂಗು. 3 ಜನ ಒಂದೇ ವೇದಿಕೆಯಲ್ಲಿ ಇಟ್ಕೊಂಡು ಬಜರಂಗಿಗೆ ಡಾನ್ಸ್ ಸ್ಟೆಪ್ ಹಾಕಿಲ್ಲ ಅಂದ್ರೆ ಈ ಕಾರ್ಯಕ್ರಮ ಕಂಪ್ಲೀಟ್ ಅನ್ಸಕ್ ಸಾಧ್ಯ ಇಲ್ಲ. ಶಿವಣ್ಣ 2 ಸ್ಟೆಪ್ ನೀವು ಅವ್ರ ಜೊತೆಗೆ ಮ್ಯೂಸಿಕ್ ಇದೇ ಸಂದರ್ಭದಲ್ಲಿ ಇವತ್ತು ಇಷ್ಟು ಅದ್ಭುತವಾಗಿ ಕಾರ್ಯಕ್ರಮ ನೆರವೇರೋದಕ್ಕೆ ನಮ್ಮ ಟೈಟಲ್ ಸ್ಪಾನ್ಸರ್ ಅಮೃತ್ ನೋನಿ ಕಾರಣ. ಅಮೃತ್ ನೋನಿಯ ಮಂಗಳಾಂಬಿಕೆ ಮೇಡಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅವರ ಪ್ರೀತಿಯ ಗೌರವದ ಕಾಣಿಕೆಯನ್ನ ನಮ್ಮ ಈ ವೇದಿಕೆ ಮೇಲಿರುವ ಗಣ್ಯರಿಗೆ ನೀಡೋ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.